ಬಿಗ್ ಎಕ್ಸ್ಕ್ಲೂಸಿವ್ ಸಿಎಂ ಕನಸು ಕಾಣ್ತಾ ಇದ್ದ ಡಿಕೆಶಿಗೆ ಬಿಗ್ ಶಾಕ್. ಸಿಎಂ ಆಪ್ತರ ಚೆಕ್ಮೇಟ್ಗೆ ಸೈಲೆಂಟ್ ಆಗಿದ್ದಾರಂತೆ. ಇದೆಲ್ಲ ಕ್ವಶನ್ ಮಾರ್ಕ್. ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡ್ತಾ ಇದೆ ಎಕ್ಸ್ಕ್ಲೂಸಿವ್ ಸುದ್ದಿ. ಸಿಎಂ ಕನಸು ಕಾಣ್ತಾ ಇದ್ದ ಡಿಕೆಶಿಗೆ ಬಿಗ್ ಶಾಕ್. ಅಂದರೆ ದಲಿತ ಸಿಎಂ ಮಾಡ್ತಾರೆ ಹಿಂಗೆ 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 ಅಂತೆಲ್ಲ ಇದೆ. ಇದೆಲ್ಲ ಅಂತೆ ಸುದ್ದಿಗಳು. ಯಾಕಂದರೆ ಒಂದು ವಿಚಾರ ಇಲ್ಲಿ ನನಗೆ ಭಾಳ ಆಶ್ಚರ್ಯ ಆಗಿರೋದು, ಎಷ್ಟೇ ಸುದ್ದಿಗಳು ಬರಲಿ ನಾಗೇಂದ್ರ ಬಾಬು, ಈ ಸಂದರ್ಭದಲ್ಲಿ ಡಿ ಕೆ ಶಿ ಅವರು ಅದೊಂದು ಮಾತಿದೆಯಲ್ಲ, ಏನು ಕೊಚ್ಚೆ ನೀರಲ್ಲಿ ಮೀನು ಹಿಡಿಯೋ ಕೆಲಸ ಮಾಡ್ತಾ ಇಲ್ಲ. ಯಾಕಾಗನ್ಸುತ್ತೆ ಹೇಳ್ತೀನಿ. ಅಂದರೆ ಈಗ ಡಿ ಕೆ ಶಿವಕುಮಾರ್ ಈಗ ಇವರ ಆಪ್ತರು ದಲಿತ ಸಿ ಎಂ ಆಗಬೇಕು ಅಂತೇಳಿ ಇದು ಮೇನ್ ಇರುವಂಥ ಈಗಿನ ಪ್ರಶ್ನೆ. ಡಿ ಕೆ ಶಿ ಆಗೋದಿಲ್ಲ, ಡಿ ಕೆ ಶಿ ಕನಸಿಗೆ ಕೊಳ್ಳಿಡ್ತಾ ಇದ್ದಾರೆ ಅಂತ. ಬಟ್ ಡಿ ಕೆ ಶಿಗೆ ಒಂದಿದೆ, ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರನ್ನ ಕೆಳಕಳಿಸಿ ನಾನು ಮುಖ್ಯಮಂತ್ರಿ ಆಗೋದಕ್ಕೆ ರೆಡಿ ಇಲ್ಲ. ಯಾಕಂದರೆ ಅದು ಅವ್ರದ್ದು 1 ತಿಂಗಳು 2 ತಿಂಗಳು ಮುಖ್ಯಮಂತ್ರಿ ಆದರೆ ಸಾಕು ಅನ್ನುವಂಥ ಇರಾದೆ ಎಲ್ಲ ಅವರು ಇಲ್ಲ. ಶಾರ್ಟ್ ಟರ್ಮ್ ಅಲ್ಲ, ಅವರು ಲಾಂಗ್ ಟರ್ಮ್ದು. ಅವ್ರು ಇದರ ಮಿಡ್ಲಲ್ಲಿ, ನಾನೇ ಅವರನ್ನು ಪ್ರಶ್ನೆ ಮಾಡುವಾಗ ಒಮ್ಮೆ ಹೇಳಿದೆ, ಇದರ ಮಿಡ್ಲಲ್ಲಿ ಖರ್ಗೆ ಅವರು ಮುಖ್ಯಮಂತ್ರಿ ಆಗ್ತಾರೋ ಆಗಲಿ, ರೆಡಿ, ನಮಗಿನ್ನೂ ಟೈಮ್ ಇದೆ. ಯಾಕೆ ಹೇಳಿ, ಒಮ್ಮೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಕಂಪ್ಲೀಟ್ ಆದರೆ ಅಥವಾ ಅವರ ಟೈಮ್ ಮುಗಿದ್ರೆ, ಖರ್ಗೆ ಅವರು 1 ವರ್ಷ 2 ವರ್ಷ ಮಾಡಿದರೆ ಬೇರೆ ಯಾರು ಕಾಂಪಿಟೇಟರು? ಯಾರೂ ಇಲ್ಲ. ಕಿಂಗ್ ಒಬ್ಬನೇ. ಹಾಗಾಗಿ ಈಗ ಏನು ಗೊತ್ತಾ, ದಲಿತ ಸಿ ಎಮ್ ಎಲ್ಲ ಬಂದಾಗ ಅವ್ರಿಗೆ ಕಿರಿಕಿರಿ ಆಗತ್ತೆ, ನೆಕ್ಸ್ಟ್ ದಲಿತ ಸಿ ಎಮ್ ಮತ್ತೊಂದು ಅಂತೇಳಿ. ಆದರೆ ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೀನಿ, ನೀವು ಸಿ ಎಂ ಪಟ್ಟಕ್ಕಾಗಿ ಪೈಪೋಟಿ ಡಿ ಕೆ ಶಿ ಈಗ ಮಾಡಿದರೆ ಸುದ್ದಿ ಏನೋಗುತ್ತೆ, ಮೂಢ ಹಗರಣ ಮಾಡಿದ್ದೇ ಡಿ ಕೆ ಶಿ ಅಂತ ಹೋಗುತ್ತೆ. ಅದನ್ನು ತಗೊಳ್ಳೋಕೆ ರೆಡಿ ಇಲ್ಲ. ಅವರಿಗೆ ಕುರುವ ಓಟ್ ಬೇಕು. ನೆಕ್ಸ್ಟ್ ಸಿದ್ದರಾಮಯ್ಯ ಡಿ ಕೆ ಶಿ ಅವರ ಕ್ಯಾಂಪೇನ್ಗೆ ಬರಬೇಕು. ಇವರನ್ನೇ ಮುಖ್ಯಮಂತ್ರಿ ಮಾಡ್ರಪ್ಪ ಅಂತ ಡಿ ಕೆ ಸಿದ್ದರಾಮಯ್ಯ ಹೇಳಬೇಕು. ಈಗ ಸಿದ್ದರಾಮಯ್ಯನವರಿಗೆ ಡಿ ಕೆ ಶಿ ಕೊಡ್ತಿರೋ ಸಪೋರ್ಟ್ ಇದೆಯಲ್ಲ, ಈಗ ಖಂಡಿತವಾಗಲೂ ಸಿದ್ದರಾಮಯ್ಯ ಬಂದೇ ಬರ್ತಾರೆ. ನನ್ನ ಗಟ್ ಫೀಲಿಂಗ್ ಅದು. ಯಾಕಂದರೆ ಈ ಟೈಮಲ್ಲಿ ದೊಡ್ಡ ಮಟ್ಟ, ನಾನು ಮೊನ್ನೆ ಸತೀಶ್ ಜಾರಕಿಹೊಳಿಗೆ ಓಪನ್ ಆಗಿ ಕೇಳಿದ್ನಲ್ಲ ಪ್ರಶ್ನೆ, ನೀವು ಸಪೋರ್ಟ್ ಮಾಡೋದಕ್ಕಿಂತ ಜಾಸ್ತಿ ಮಾಡಿದ್ರಲ್ರಿ ಡಿ ಕೆ ಶಿವಕುಮಾರ್ ಅಂತ ಅಂದ್ಬಿಟ್ಟು. ಇಲ್ಲ ನಾವು ಮಾಡಿದ್ವಿ ಅಂತಂದು, ಇಲ್ಲ ನಾವು ಮಾಡಿದ್ವಿ ಅಲ್ಲ ಸರ್, ಅಷ್ಟು ಜೋರಾಗಿ ನಾನು ಬಂಡೆಯಾಗಿ ನಿಂತಿದ್ದೀನಿ. ಸಿದ್ದರಾಮಯ್ಯ ಸ್ಟ್ರಾಂಗ್ ಇದ್ದರೆ ನಾನು ಸ್ಟ್ರಾಂಗ್ ಆದರೆ ಕಾಂಗ್ರೆಸ್ ಸ್ಟ್ರಾಂಗ್. ಯಾವ ಸಿದ್ದರಾಮಯ್ಯ ಇವರು ಹೇಳಿಲ್ಲ, ಅದು ವಿಚಾರ. ಓಕೆ, ಡಿ ಕೆ ಸುರೇಶ್ ಏನು ಮಾತಾಡಿದರೆ ಕೇಳಿಸ್ಕೊಳ್ಳಿ. ಜೊತೆಗೆ ಚನ್ನಪಟ್ಟಣ ಡಿ ಕೆ ಶಿವಕುಮಾರ್ ಅವರ ರಾಜಕೀಯದ ಭವಿಷ್ಯದ ಒಂದು ಭಾಗ. ಯಾಕೆ ಅಂತಂದರೆ ಹಿಂದೆ ಚನ್ನಪಟ್ಟಣ ತಾಲೂಕು ಕೂಡ ಕ್ಷೇತ್ರಕ್ಕೆ, ಸಾತನೂರು ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಪಾರ್ಟ್ ಆಗಿತ್ತು. ಸೊ ಅಂಥ ಸಂದರ್ಭದಲ್ಲಿ ಅವರ ಬೆಳವಣಿಗೆಗೆ ಸಾಕಷ್ಟು ಸಹಕಾರವನ್ನು ಕೊಟ್ಟಿದೆ. ಆ ಒಂದು ಋಣವನ್ನು ತೀರಿಸಬೇಕಾದಂಥ ಜವಾಬ್ದಾರಿ ಡಿ ಕೆ ಶಿವಕುಮಾರ್ ಅವ್ರ ಮೇಲೂ. ಈಗ ಮೂಢ ಹಗರಣದ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಸುದ್ದಿಯನ್ನು ಮಾಡ್ತಾ ಬರ್ತಾ ಇದೆ. 14 ಸೈಟ್ಗಳನ್ನು ಬೇಡ ಅಂತೇಳಿ ಪಾರ್ವತಮ್ಮವರು ವಾಪಸ್ ಬರೆದು ಕೊಟ್ಟಿದ್ದು ಆಯಿತು, ಅದನ್ನು ವಾಪಸ್ ಮೂಢ ತೆಗೆದುಕೊಂಡಿದ್ದು ಆಯಿತು. ಈಗ ಮೂಢ ಕೇಸಿಂದ ಅಧಿಕಾರಿಗಳಿಗೆ ತಲೆನೋವು ಶುರುವಾಗಿದೆ. ಮೈಸೂರು ಮೂಢ ಅಧಿಕಾರಿಗಳಿಗೆ ದಾಖಲೆ ನೀಡುವ ವಿಚಾರವಾಗಿ ಸಂಕಷ್ಟ ಎದುರಾಗ್ತದೆ. ಸಿ ಎಂ ಪತ್ನಿ ಪಾರ್ವತಿಯವರ ದಾಖಲೆ ಮಾತ್ರ ಅಲ್ಲ, 50-50 ಅನುಪಾತದ ಎಲ್ಲ ದಾಖಲೆ ನೀಡಲೇಬೇಕಾದ ಅನಿವಾರ್ಯತೆಯಿದೆ ಈಗ ಮೂಢ ಅಧಿಕಾರಿಗಳಿಗೆ. ದಾಖಲೆ ಪ್ರತಿಯನ್ನು ನೀಡೋದಕ್ಕೆ ಹೊಸ ಜೆರಾಕ್ಸ್ ಯಂತ್ರವನ್ನು ಖರೀದಿ ಮಾಡಿದ್ದಾರಂತೆ. 2015ರಿಂದ ದಾಖಲೆಗಳನ್ನ 50-50 ತಗೊಂಡವರೆಲ್ಲರಿಗೂ ಮುಗೀತ್ ಕತೆ. ನೀಡಲೇಬೇಕಾಗಿರುವಂಥ ಮೂಢ. ಈಗಾಗಲೇ ಸಿ ಎಂ ಕೇಸ್ ಸಂಬಂಧ ಮಹಾಜನ ಪ್ರಕ್ರಿಯೆ ಅಂತ್ಯಗೊಂಡಿದೆ. ಲೋಕಾಯುಕ್ತ ಅಧಿಕಾರಿಗಳು ಹೋಗಿ ಅಲ್ಲಿ ಕೆಸರೆ ಗ್ರಾಮದಲ್ಲಿ ಏನು ಆ ಜಾಗ ಇತ್ತು, ಆ ಜಾಗದ ವಿಚಾರವಾಗಿ ದೂರುದಾರ ಆಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರ ಸಾಕ್ಷಮ ಮಹಾಜರನ್ನು ಕೂಡ ಮಾಡಿ ಬಂದಿದ್ದಾರೆ. ಆದರೆ ಈಗ 14 ಸೈಟ್ಗಳನ್ನು ವಾಪಸ್ ಕೊಟ್ಟ ಬಳಿಕವೂ ಕೂಡ ಎಲ್ಲವೂ ಮುಗಿದೋಯ್ತು, ವಾಪಸ್ ಕೊಟ್ಬಿಟ್ರು ಅಂತ ಅಂದ್ಕೊಂಡಿದ್ರು. ಆದರೆ ಈಗ ಅಸಲಿ ಆಟ ಶುರುವಾಗ್ತಾ ಇರೋದು. ಆವಾಗಲೇ ಜೆ ಪಿ ಸರ್ ಹೇಳ್ತಾ ಇದ್ದಂತೆ ಪಿಕ್ಚರ್ ಅಭಿ ಬಾಕಿಯೇ ಅನ್ನೋ ಹಾಗೆ ಈಗಲಿಂದ ಈಗ ಒಂದು ಮಧ್ಯಂತರವಾಗಿ ಅಂದರೆ ಬ್ರೇಕ್ ಇತ್ತು. ಈಗ ಏನಾಗಿದೆ, ಈ ಜಿ ಟಿ ದೇವೇಗೌಡರು ಮೊನ್ನೆ ಬ್ಯಾಟಿಂಗ್ ಮಾಡಿದ್ರಲ್ಲ, ಯಪ್ಪ ಅಲ್ಲಿ ಮೂಡಾದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ. 2013ರಲ್ಲಿ ಇದೇ ಸಿದ್ದರಾಮಯ್ಯನವರು CBI ಕೊಡ್ತಾರೆ. ಅದನ್ನು ಒಂದೇ ದಿವಸ ಒಬ್ಬನಿಗೆ 80 ಸೈಟ್ ಕೊಡ್ತಾರಂತೆ ನಾಗೇಂದ್ರ ಬಾಬು. ಹೌದು, 80 ಸೈಟ್. 50-50 ಬಂತಲ್ಲ, ಈಗ 14 ಕೊಟ್ರಲ್ಲ.
ಈಗ ಕಾಯನ ಪಿಯನ ಗ್ಲಾಸ್ ಬಾಟಲ್ ಅನ್ನೋ ರೀತಿಯಲ್ಲಿ ಸಿಕ್ಕವರೆಲ್ಲ ಕೊಡಬೇಕಾಗತ್ತೆ. ಈಗ ಯಾರ್ಯಾರಿಗೆಲ್ಲ ಹಂಗಾರೆ ಎಲ್ಲರದು ವಾಪಸ್ ತಗೊಂಡ್ರು ಸರ್. 50-50 ಅನುಪಾತದಲ್ಲಿ ಕೊಡೋಂಗಿದ್ರೆ ಅವ್ರ ಹತ್ರ ವಾಪಸ್ ತಗೋಬೇಕಾದ್ರೆ. ಹೌದು, ಕೊಡಲೇಬೇಕು. ಆಮೇಲೆ ವಾಪಸ್ ಶುರು ಈಗ ಆಯ್ತು ಸರ್, ಈಗ ಒಂದು ಡೌಟ್ ಸರ್. ಈಗ 50-50 ಅನುಪಾತದಲ್ಲಿ ನಾನು ಸೈಟ್ ತೊಗೊಂಡಿದ್ದೀನಿ, ನಾನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟಿದ್ದೀನಿ, ಮನೆ ಮೇಲೆ ಕಟ್ಟಿದ್ದೀನಿ. ಈಗ ನೀವು ವಾಪಸ್ ಕೇಳಿದ್ರೆ ಅದು ದುಡ್ಡು ವಾಪಸ್ ಬಂದ್ಬಿಡುತ್ತಾ? ಅದರ ಇಷ್ಟು ಮಾಡಿ ಫೈನ್ ಕೊಡು ಅಂತ ಕೇಳ್ತಾರೆ. ಮನೆ ಮೇಲೆ ಕಟ್ಟಿದ್ರಲ್ಲ, ಇಷ್ಟು ಫೈನ್ ಕೊಡು ಅಂತಿಲ್ಲ ಅಷ್ಟೇ. ಹಂಗಾರೆ ಅವ್ರಿಗೆ ಟೆನ್ಷನ್ ಈಗ ಶುರು ಆಗಿದೆ. ಆಗತ್ತೆ. ಈಗ ಅವರು ಕೋರ್ಟ್ಗೆ ಹೋಗ್ತಾರೆ. ಹಂಗಾರೆ ವಿಜಯನಗರ 4th ಸ್ಟೇಜಲ್ಲಿ 3rd ಸ್ಟೇಜಲ್ಲಿ ತುಂಬ ಜನರಿದೆ ಸರ್. ಎಷ್ಟು ಜನ MP ಗಳದು ಈಗ ಜಾಗ ಇದ್ದವ್ರದ್ದು ವಾಪಸ್ ಕೊಡಬೇಕಲ್ಲ. ನಿಮ್ಗೆ ಏನಿಲ್ಲ ಅಂತಂದ್ರು ಈಗ ಅವ್ರು ಕೊಡೋದಿಲ್ಲ, ಯಾರ್ಯಾರು ತಗೊಂಡಿದ್ದಾರೆ ಅಂತ ಸಿಗತ್ತಲ್ಲ. ಸಿಕ್ಕಾದ್ಮೇಲೆ ಹೇಳೋದು ಕೇಳಿ, ಯಾರ್ಯಾರು ತಗೊಂಡು ಮೀಡಿಯಾ ಏನು ಮಾಡುತ್ತೆ? ಈಗ ಯಾರು ಸಿಕ್ಕಿದೆ ಅವ್ರದ್ದೆಲ್ಲ ಲಿಸ್ಟ್ಗಳು ಅಲ್ಲಿ ಯಾರೆಲ್ಲ ಇರ್ತಾರೆ? ಯಾರ ಹತ್ರ BJP, ಕಾಂಗ್ರೆಸ್, JDS ಎಲ್ಲ ಇರ್ತಾರೆ. ನಾವು ಲಿಸ್ಟ್ ಹಾಕ್ಲಿಕ್ಕೆ ಶುರು ಮಾಡ್ತೇವೆ. ಆಗ ಕಾಂಗ್ರೆಸ್ ಅವರು ಏನು ಶುರು ಮಾಡ್ತಾರೆ, ನೋಡಿದ್ರೆ ನಿಮ್ದೆಲ್ಲ ಎಲ್ಲ ಕಳ್ರೆ ಹಿಂಗೆ ಶುರು ಆಯಿತು. ಈಗ ನೀವು ಹೇಳಿದ್ರಿ ವಾಪಸ್ ಕೊಡಬೇಕಲ್ಲ ಅಂತೇಳಿ. ಆ ಬಿಲ್ಡಿಂಗ್ ಮೇಲೆ ಕಟ್ಟಿದವ್ರು ಯಾರು? ದುಡ್ಡಿದ್ದವರು, ದುಡ್ಡು ಇಲ್ಲದೆ ಇರೋರು. ದುಡ್ಡಿದ್ದವರು ಅವ್ರೇನು ಮಾಡ್ತಾರೆ? ಕೋರ್ಟ್ಗೆ ಹೋಗ್ತಾರೆ. ಕೋರ್ಟ್ಗೆ ಏನಾಗುತ್ತೆ? ಕೋರ್ಟ್ ಸ್ಟೇ ಕೊಡುತ್ತೆ. ಕೋರ್ಟ್ ಸ್ಟೇ ಕೊಟ್ಟಾಗ ಸಿದ್ದರಾಮಯ್ಯನಿಗೂ ಸ್ಟೇ ಸಿಗುತ್ತೆ. ಯಮನ್ ಕಾದಾಟಕ್ಕೆ ಅಮೆರಿಕ ಎಂಟ್ರಿ ಕೊಟ್ಟಿದೆ. ಯಮನ್ನಲ್ಲಿ ಅಮೆರಿಕ ಪಡೆಗಳಿಂದ ಏರ್ ಸ್ಟ್ರೈಕ್ ಆಗಿದೆ. ಸನಾದಲ್ಲಿ ಹೌತಿ ಉಗ್ರರ ವಿರುದ್ಧ ಕಾರ್ಯಾಚರಣೆ. 15ಕ್ಕೂ ಅಧಿಕ ಪ್ರದೇಶಗಳಲ್ಲಿ ಉಗ್ರರ ನೆಲೆಗಳು ಗುರಿ ಇತ್ತ. ಲೆಬನಾನ್ನಲ್ಲೂ ಇಸ್ರೇಲ್ನಿಂದ ದಾಳಿ. ಟ್ರಿಪೋಲಿ ನಗರದ ಅಪಾರ್ಟ್ಮೆಂಟ್ ಮೇಲೆ ರಾಕೆಟ್ ದಾಳಿಯಲ್ಲಿ ಹಲವರು ಮೃತಪಟ್ಟಿರುವ ಅನುಮಾನ ವ್ಯಕ್ತವಾಗಿದೆ. ವೆಸ್ಟ್ ಬ್ಯಾಂಕ್ನಲ್ಲಿ ಕೂಡ ಇಸ್ರೇಲ್ನಿಂದ ಅಟ್ಯಾಕ್. ಕನಿಷ್ಠ 18 ಮಂದಿ ಸಾವಿಗೀಡಾದ ಪ್ರಾಥಮಿಕ ಮಾಹಿತಿ. ಈಗ ಅಮೇರಿಕ ಇಸ್ರೇಲ್ಗೆ ಸಪೋರ್ಟ್ ಮಾಡುತ್ತೆ. ಆಮೇಲೆ ಅದರ ವಿರೋಧಿ ಅಂದರೆ ಫಾರ್ ಎಕ್ಸಾಂಪಲ್ ಲೆಬನಾನ್ಗುಂತಲ್ಲ, ಇರಾನ್ಗೆ ರಷ್ಯಾ ಸಪೋರ್ಟ್ ಮಾಡುತ್ತೆ. ರಷ್ಯಾ ಇರಾನ್ಗೆ ಸಪೋರ್ಟ್ ಮಾಡಿದರೆ ನಮಗೆ ತೊಂದರೆ ಇದೆ ಭಾರತಕ್ಕೆ. ಯಾಕೆಂದರೆ ರಷ್ಯಾದಿಂದ ನಾವು ಪೆಟ್ರೋಲ್ ಈಗ ಈ ಗಲ್ಫ್ ರಾಷ್ಟ್ರಗಳಿಂದ ಹೆಚ್ಚಾಗಿ ಇದರಿಂದ ಹೆಚ್ಚು ನಿರೀಕ್ಷೆ ಮಾಡ್ತಾ ಇದ್ವಿ. ನಿಮ್ಗೆ ಗೊತ್ತಾ, ಕಳೆದ 2 ದಿನಗಳಿಂದ ಮಾರ್ಕೆಟ್ ಎಷ್ಟು ಬಿದ್ದಿದೆ ಅಂತೇಳಿ? ಹೌದು ಸರ್. ಫಸ್ಟ್ ಡೇ ಗಾಂಧಿ ಜಯಂತಿ ಆದ ಕಾರಣಕ್ಕಾಗಿ ಅವ್ರಿಗೆ ಗೊತ್ತಾಗಲಿಲ್ಲ. ಹೌದು ಸರ್. ನೆಕ್ಸ್ಟ್ ಡೇ 2% ಬಿದ್ದೋಗ್ಬಿಡ್ತು. 2% ಇಸ್ ನಾಟ್ ಎ ಸ್ಮಾಲ್. ನೀವು 10 ಲಕ್ಷ ಹಾಕಿದರೆ 2 ಲಕ್ಷ ಡಮಾರ್ ಆ ಥರ ಅಲ್ಲ. 2 ಲಕ್ಷ ಅಂದರೆ 20% ಆಗುತ್ತೆ. ಒಂದು 10,000 ತನಕ ಹೋಗುತ್ತೆ ನಿಮಗೆ. ಓಕೆ. ಇನ್ನು ತಿರುಪತಿಗೆ ನಿತ್ಯ ಅನ್ನಪ್ರಸಾದ ಕೊಡ್ತಾರೆ. ಎಷ್ಟೇ ಪ್ರಸಾದವಿದ್ದರೂ ಕೂಡ ಒಂದು ಪ್ರಸಾದವನ್ನು ಮಾತ್ರ ಕುಲಶೇಖರ ಪಾಡಿ ಮೂಲಕ ನಿವೇದಿಸಲಾಗತ್ತೆ. ಏನಾ ಪ್ರಸಾದ? ಕುಲಶೇಖರ ಪಾಡಿ ಅಂದ್ರೇನು? ಪ್ರಸಾದಕ್ಕೆ ಯಾಕೆ ಓಡು ಪ್ರಸಾದ ಅಂತ ಕರೀತಾರೆ? ಬನ್ನಿ, ತಿರುಪತಿ ವಿಶೇಷ ಕಾರ್ಯಕ್ರಮದ 13ನೇ ಎಪಿಸೋಡ್ ನಿಮ್ಮ ಮುಂದೆ. ತಿರುಪತಿಯ ಮಹಾ ಅಚ್ಚರಿಯ ಕಥೆ ಗೊತ್ತಾ? ತಿಮ್ಮಪ್ಪನಿಗೆ ಒಡೆದ ಮಡಕೆಯಲ್ಲಿ ಪ್ರಸಾದ. ತಿರುಪತಿ ತಿಮ್ಮಪ್ಪನಿಗೆ ನಿತ್ಯ ಹಲವು ರೀತಿಯ ಭೋಜ್ಯಗಳ ನೈವೇದ್ಯ ನೀಡಲಾಗುತ್ತೆ. ಪ್ರತಿ ನೈವೇದ್ಯವನ್ನ ಒಂದೊಂದು ರೀತಿಯ ಆರಾಧನೆಯ ಮೂಲಕ ನಿವೇದಿಸುವುದು ವಾಡಿಕೆ. ವಿಶೇಷ ದಿನಗಳಲ್ಲಿ ಪುಳಿಯೋಗರೆ, ಸಿಹಿ ಪೊಂಗಲ್, ಮಲಾಹೋರ, ಮಿರಿಯಾಲ ಪ್ರಸಾದ, ಹೋಳಿಗೆ, ಹೀಗೆ ಹಲವು ಪ್ರಸಾದ ನೈವೇದ್ಯ ಮಾಡಲಾಗುತ್ತೆ. ಒಂದೊಂದು ವಾರದಲ್ಲಿ ಒಂದೊಂದು ಪ್ರಸಾದವನ್ನ ಆಗಮ ಶಾಸ್ತ್ರದ ಅನ್ವಯ ನೈವೇದ್ಯ ಅರ್ಪಿಸಲಾಗುತ್ತೆ. ತಿರುಪತಿಗೆ ಓಡ ಪ್ರಸಾದ ಕೊಡಲಾಗುತ್ತೆ. ಓಡ ಅಂದ್ರೆ ಒಡೆದ